ರೂಪವಾಗಿ ಕೊಡ್ತೀನಿ ಅಂದಾಗ ಮತ್ತು ನಿರ್ಮಾಣಿ, ಸುಕೃತಿ, ಸುಗುಣಿ, ಸತ್ಯಮಯವಾಣಿ ಮೊದಲಾದ ಪದಗಳು ದೈವಿ ಸಂಪತ್ತುಳ್ಳವನೆಂದು ಇಲ್ಲಿ ಸೂಚಿಸಿದಂತಾಯ್ತು. ಇಲ್ಲಿ ಅವನಲ್ಲಿ ಏನಿದ್ದು ಗುರುವಿನಲ್ಲಿ ದೈವಿ ಸಂಪತ್ತುಳ್ಳವನೆಂಬ ಸೂಚಿಸುತ್ತಿರುವುದು. ದಯಾಪೂರ್ಣನೆಂದು ಪದವು ಭಕ್ತರ ಉದ್ಧಾರ ಲಕ್ಷಣವನ್ನು ತಿಳಿಸುವುದು. ಈ ರೀತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ದೈವಿ ಸಂಪದುಳ್ಳವರು ಯಾಜ್ಞವಲ್ಕರು ಇರುವರು. ಆದ್ರಿಂದ ಈ ವಕ್ತತ್ವಕ್ಕೆ ಅರ್ಹನಾಗಿರೋನು ಎಂದು ಇಷ್ಟು ಹೊಗಳದಕ್ಕ ಸ್ತುತಿ ಮಾಡೋದಕ್ಕ ಅವನು ಏನದಾನ ಅರ್ಹನದಾನ. ಅಂತ ಗುರುವಿನನ್ನ ಇಲ್ಲಿ ಗುರುವಿನನ್ನ ಸ್ತುತಿ ಮಾಡ್ಕೋತ ಬಂದಾರ. ಅಂತ ಶ್ರೇಷ್ಠವಾದ ಗುರು ಇದ್ದ ಅನ್ನುವಂಥದ್ದನ್ನ ಇಲ್ಲಿ ನಾವು ಕೂಡ ಗುರುವಿನನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನನ್ನೇ ನಾವು ಪ್ರೀತಿಸಬೇಕು. ಶಿವಾದಿಗಳನ್ನು ಮಾಡಿ ನಾವು ಜ್ಞಾನ ಮಾಡ್ಕೊಂಡು ನಮಗೂ ಮೋಕ್ಷ ಆಗಕ್ ಬರ್ತದ ಅನ್ನುವಂಥದ್ದನ್ನ ಇದೊಂದು ಪರಂಪರೆ. ಹೆಂಗ ನಿನ್ನೆ ಭಗವದ್ಗೀತೆ ಹೇಳ್ಕೊತ ಬಂದ್ರು ಪರಮಾತ್ಮ ಅಲ್ಲಿ ಮೊದಲೇ ಯಾರಿಗೆ ಹೇಳಿನಪ್ಪ ಅಂದ್ರ ಸೂರ್ಯ ದೇವಗನ ಹೇಳಿದೆ ಅನ್ನುವಂಥದ್ದನ್ನ ಅಲ್ಲಿ ಅದು ಮುಂದೆ ಇಚ್ಛಾಂಶ ಮತ್ತೆ ಹಿಂಗ ರಾಜ ಪರಂಪರೆಯಿಂದ ಬಂದಂತ ಯಾವುದು ಆ ವಿದ್ಯೆ, ಇದನ್ನು ವಿದ್ಯೆನೂ ಕೂಡ ಇದು ಪರಂಪರೆ. ಆವಾಗ್ಲಿಂದಾನೆ ಯಾಜ್ಞವಲ್ಕರು ಮತ್ತೆ ಇಲ್ಲಿ ನಾವು ಶಿಷ್ಯರು ನಾವು ಇದನ್ನು ಒಂದು ಪರಂಪರೆಯಿಂದ ಕೇಳ್ಕೋತ ಬಂದ್ರ ಅವಾಗ ಹೇಳಿದ ಜ್ಞಾನ ನಮಗೂ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಮ್ ತಿಳ್ಸಕ ನಾವು ಕೂಡ ಗುರು ಸೇವಾದಿಗಳನ್ನ ಮಾಡಿ ಗುರುವಿನ ಅನುಗುಣವಾಗಿ ಗುರುವಿಗೆ ಏನು ಮಾಡಿದ ಪ್ರೀತಿ ಆಗ್ತಾನ, ನಾವು ರೊಕ್ಕ ರೂಪಾಯಿ ಕೊಟ್ಟು ಪ್ರೀತಿ ಆಗ್ತಾನ ಅಂತ ತಿಳ್ಕೊಳ್ಳೋದು ನಮ್ಮ ಮುಂದ್ ಅನುಕೂಲ ಆಗಲಿ ಅಂತ ನಾವು ರೊಕ್ಕ ರೂಪಾಯಿ ನಾವು ಕೊಟ್ಟು ಗುರುವಿನ ಹೊಲಿಸ್ಕೋತೇವೆ. ಇದು ಮಹಾ ತಪ್ಪು. ಗುರುವಿಗೆ ಏನ ನಾವು ಕೊಟ್ರ ಅನುಕೂಲ ಆಗ್ತದ, ಅವ್ರು ಯಾವಾಗ ಪ್ರಸನ್ನತೆ ಆಗ್ತಾರ, ಸೇವಾದಿಗಳ ಮಾಡೋದ್ರಿಂದ ಪ್ರಸನ್ನತೆ ಆಗ್ತಾರ, ಗುರುವಿನ ಅನುಗುಣವಾಗಿ ನಡೆಯುವುದರಿಂದ ಪ್ರಸನ್ನ ಆಗ್ತಾರ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಬಹಳ ಮಹತ್ವವಾದನ್ನ ತಿಳ್ಕೊಬೇಕು. ಒಬ್ಬೊಬ್ರು ಮಾಡ್ತಾರ, ರೊಕ್ಕ ಇದ್ದವ್ರೆ ನಾ ರೊಕ್ಕ ಕೊಟ್ರು ಒಲಿತಾನ, ಗುರು ರೊಕ್ಕ ಕೊಟ್ರು ಒಲಿಯವಲ್ಲ, ನಾ ಏನ್ರ ಮಾಡಿ ಹೊಲಿಸ್ಕೋತೀನಿ ಅಂದ್ರೆ ಒಲಿಯುವುದಿಲ್ಲ. ಅವನಿಗೆ ಭಕ್ತಿಯಿಂದ ಸೇವಾ ಮಾಡುವುದರಿಂದ ಗುರುವಿನ ಅನುಗುಣವಾಗಿ ಅವನ ಮನಸ್ಸಿನ ಅನುಗುಣವಾಗಿ ನಡೆಯುವುದರಿಂದ ಆ ಗುರು ಪ್ರಸನ್ನವಾಗಿ ಜ್ಞಾನವನ್ನು ಬೋಧಿಸ್ತಾನ ಅನ್ನುವಂಥದ್ದನ್ನ ನಾವಿಲ್ಲಿ ನಾವು ಇದನ್ನ ಆಯ್ಕೊಳ್ಳೋಣ. ಆ ನಂತರ ಮುಂದೆ ಏನ್ ಹೇಳ್ತಾರಂದ್ರ 3ನೇ ನುಡಿ ಒಳಗ ಅನೇಕ ಸದ್ಗುಣಗಳಿಂದ ಶುದ್ಧ ಅಂತಃಕರಣವುಳ್ಳ ಮೈತ್ರಿಗೆ ಉಪದೇಶಿಸಿದರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಯಾರು ಯಾಜ್ಞವಲ್ಕರು ಆಕಿ ಮೈತ್ರನು ಹೆಂಗದಳಂದ್ರ ಶುದ್ಧ ಅಂತಃಕರಣ ಉಳ್ಳವಳು. ಅಲ್ಲಿ ಅಂತಃಕರಣಗಳ ನಮ್ಮನ್ನು ನಾವು ವಿಚಾರ ಮಾಡಿದ್ರೆ ನಮ್ಮಲ್ಲಿ ಅಂತಃಕರಣಗಳು ಅದಾವ, ನಮಗೂ ಗುರ್ತಾಗ್ತದ. ನಮ್ಮ ಅಂತಃಕರಣ ಮತ್ತೊಬ್ರು ಹೇಳ್ಬೇಕಾಗಿಲ್ಲ, ನಮ್ಮ ಅಂತಃಕರಣದೊಳಗೆ ಏನ್ ದೋಷ ಇದಾವು ಅನ್ನುವಂಥದ್ದನ್ನ ನಾವು ಒಂದ್ ಸ್ವಲ್ಪ ಯಾಕಂದ್ರೆ ನಾನು ಅಂತಃಕರಣಗಳನ್ನ ಅರಿಯುವಂತ ಆತ್ಮನ ಸಾಕ್ಷಿ ಇದೀನಿ ಅನ್ನುವಂಥದ್ದನ್ನ ನಮ್ ಎಲ್ಲರಿಗೆ ವೇದಾಂತ ಕೇಳೋರು ಗುರ್ತಾಗ್ಯದ್ರಿ, ಮತ್ತವ್ರಿಗೆ ಗುರ್ತದಿಲ್ಲ. ನಮ್ಮ ಬಿಟ್ಟು ಬಿಡದೆ ಯಾರು ಸತ್ಸಂಗ ಕೇಳ್ಕೊತ ಬಂದಾರ, ಯಾರು ಸತ್ಸಂಗವನ್ನು ಮಾಡ್ತಾರ ಅವ್ರಿಗೆಲ್ಲರಿಗೂ ಗುರ್ತದ. ಅಂತಃಕರಣಗಳೊಳಗ ದೋಷವನ್ನ ನನ್ನಲ್ಲಿ ಏನದವನು ನಾನು ನೋಡ್ತೀನಿ, ನಾ ಕಾಣ್ತಾವ ನನ್ನಲ್ಲಿ. ಹೆಂಗಪ್ಪ ಅಂದ್ರ ನಾ ಗುರು ಸೇವಾದಿಗಳನ್ನ ಇಟ್ಟು ಮಾಡೀನಿ, ಸತ್ಸಂಗಕ್ಕ ಸಂಸಾರಕ್ಕ ನಾನು ಎಷ್ಟು ಶ್ರಮ ಹಾಕ್ತೀನಿ, ಇದಕ್ಕೆ ಹೆಂಗ ದಾನ ಧರ್ಮಾದಿಗಳನ್ನ ಮಾಡ್ತೀನಿ, ನಾ ಸಂಸಾರಕ್ಕೆ ಹೆಂಗ ದುಡ್ಡು ವ್ಯಯ ಮಾಡ್ತೀನಿ ಅನ್ನೋದು ನಮ್ಗೆಲ್ಲರಿಗೂ ಗುರ್ತದ. ನಮ್ಗ ಅಂತಃಕರಣಗಳೊಳಗ ಏನು ದೋಷ ಇದಾವನ್ನೋ ನಮಗ್ ಗುರ್ತಾಕದ. ಯಾಕ ನಾನು ಆತ್ಮ ಸಾಕ್ಷಿಯಾಗಿ ಎರಿಯುವುದರಿಂದ ಅಂತಃಕರಣ ನನ್ನ ಅವಶಿಷ್ಟ ಚೇತನ ಪ್ರತಿಬಿಂಬದೊಳಗ ಅವು ಎಲ್ಲವೂ ಕೂಡ ನನ್ನೊಳಗ ತೋರ್ತಾವು, ನನ್ನ ಬೆಳಕಿನೊಳಗ ಅವು ತೋರ್ತಾವು. ಅವು ಘನವಲ್ಲ, ಆದ್ರೆ ಅರಿಯುವಂತ ಅರುಸ್ವರೂಪ ನಾನು. ನನ್ನ ಅಂತಃಕರಣದೊಳಗೆ ಏನ್ ದೋಷ ಇದಾವನ್ನೋ ನಾನು ಕಂಡುಕೊಳಕ್ ಬರ್ತದ. ಆ ಕಂಡುಕೊಂಡ ಆ ದೋಷಗಳನ್ನ ನಾವು ತೆಗೆದು ಹಾಕಕ್ಕೆ ಇದೊಂದು ಸತ್ಸಂಗದ ಉದ್ದೇಶ ಅನ್ನುವಂಥದ್ದನ್ನ ನಾವು ಕಂಡುಕೊಳ್ಳೋಣ. ಆ ಮೈತ್ರಿ ಒಳಗೆ ಹೆಂಗಿತ್ತು ಅಂದ್ರೆ ಶುದ್ಧ ಅಂತಃಕರಣ ಉಳ್ಳ ಮೈತ್ರಿ. ಯಾವುದನ್ನ ಕೇಳ್ಕೊತಾಳ ಅದನ್ನ ಹಿಡ್ಕೊಂಡು ಮತ್ತು ಕರ್ಮ ಆಕೆ ಪ್ರಶ್ನೆ ನೋಡ್ರಿ, ಅಂತಿಂತ ಪ್ರಶ್ನೆ ಕೇಳಾಳ. ನನಗ್ ಕರ್ಮ ಹೇಳ್ಬೇಡ, ನನಗ್ ಅಂತದ್ ಮಾಡು ಇಂಥದ್ ಮಾಡು, ಅನಂತ ಜನ್ಮ ಮಾಡ್ಕೊತ ಬಂದಿನಿ. ನಿನ್ನ ಸ್ಮೃತಿ ಮಾತ್ರದಿಂದ ನಿನ್ನ ಮಾತಿನೊಳಗೆ ಮಾತನಾಡೋದ್ರೊಳಗೆ ನನಗ್ ಜ್ಞಾನ ಆಗಿರ್ಬೇಕು, ನನ್ನ ಒಳಗೆ ಏನು ದೋಷ ಇದಾವನ್ನ ಅದನ್ನು ತಿಳ್ಕೊಂಡು ನೀ ತೆಗೆದಿರ್ಬೇಕು. ಅನೇಕ ಪ್ರಶ್ನೆಗಳನ್ನ ಆಕಿನ ವಿಚಾರ ಮಾಡಿದ್ರ ನನಗೆ ಏನಾದ್ರೂ ಬೋಧಿಸು, ಜ್ಞಾನವನ್ನೇ ಬೋಧಿಸು, ಮೋಕ್ಷವನ್ನು ಹೊಂದುವಂತ ಮೋಕ್ಷದ ಮಾತುಗಳನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡು ಅನ್ನುವಂಥದ್ದನ್ನ ಮೈತ್ರಿಯಲ್ಲಿ ಕೇಳ್ಕೊಂಡು ಬಂದಾಳ. ಹಿಂದಿನ ನಾವು ಕೇಳ್ಕೊತ ಬಂದೇವೆ. ಈ ಅನೇಕ ಸದ್ಗುಣಗಳಿಂದ ಶುದ್ಧ ಅಂತಃಕರಣವುಳ್ಳ ಮೈತ್ರಿಗೆ ಉಪದೇಶಿಸಿದವರು ಅನ್ನುವಂಥದ್ದನ್ನ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ, ಮೈತ್ರಿಗೆ ಉತ್ಪಲ ನೇತ್ರಿಗೆ ಅಂದ್ರೆ ಇಲ್ಲಿ ಮೈತ್ರಿ ಉತ್ಪಲ ನೇತ್ರಿಗೆ ನಿರ್ಮಲ ಗಾತ್ರಿಗೆ ಸಗುಣ ಸನ್ಮಣಿಗಣ
ಸೂತ್ರೆಗೆ ಗುರು ಭೇದವನ್ನು ಕುರ್ತು ಸುಖವನ್ನು ಚೈತ್ರಿಗೆ ಪೇಳೆ ನಿಂತೊಲಿವಿಂದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರ ಉತ್ಪಲ ನೇತ್ರಂಗೆ ಕಮಲದಂತ ಕಣ್ಣುಗಳುಳ್ಳ ನಿರ್ಮಲ ಗಾತ್ರಂಗೆ ಪರಿಶುದ್ಧ ಉಳ್ಳ ಶರೀರ ಉಳ್ಳವಳಿಗೆ ಸಗುಣ ಅಂದ್ರೆ ಸದ್ಗುಣ ಎಂಬ ಸಣ್ಣ ಮುನಿ ಯೋಗ ರತ್ನಗಳ ಅಂದ್ರೆ ಸಣ್ಣ ಮುನಿಗಳಲ್ಲಿ ಯೋಗ್ಯ ರತ್ನ ಈಕೆ ಒಬ್ಬಕ್ಕೆ ಯೋಗ್ಯ ರತ್ನ ಮತ್ತ ಗಣಿ ಅಂದ್ರ ಇಲ್ಲಿ ಗಣಮಣಿ ಸೂತ್ರಿಗೆ ಅಂತ ಹೇಳ್ಕೊತ ಎಲ್ಲಾ ಮಣಿ ಒಳಗೆ ಇಕ್ಕಿನ ಒಂದು ರತ್ನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಮೈತ್ರಿಗೆ ಸೂತ್ರೆಗೆ ಪೂಣಿಸಲ್ಪಟ್ಟ ಸುಖವನ್ನು ಆನಂದವೆಂಬ ವನಕ್ಕೆ ಚೈತ್ರಿಗೆ ವಸಂತ ಕಾಲವಾದವರಿಗೆ ಮೈತ್ರಿ ಎಂಬ ಹೆಸರು ಉಳ್ಳವಳೆ. ಈ ಪ್ರಕಾರ ಗುರುಭೇದವನ್ನು ಒಲಿವಿಂದ ಪ್ರೀತಿಯಿಂದ ಹೇಳಿಯನು ಮೈತ್ರಿ ಆಲಿಸು ಅನ್ನುವಂಥದ್ದನ್ನ ಇಲ್ಲಿ ಯಾಜ್ಞವಲ್ಕರು ಮೈತ್ರಾದೇವಿಗೆ ಆಕಿನಲ್ಲಿ ಸ್ತುತಿ ಮಾಡ್ಯಾರ. ಇಂಥ ನೀ ಅಂತಃಕರಣ ಶುದ್ಧ ಉಳ್ಳ ಮೈತ್ರಿ, ನೀ ಹೆಂಗದಿ ಉತ್ಪಲ ನೇತ್ರಂಗೆ ಕಮಲದಂತ ಕಣ್ಣು ಉಳ್ಳವಳ ಮೈತ್ರಿ, ಮತ್ತ ಪರಿಶುದ್ಧವಾದ ಶರೀರ ಉಳ್ಳವಳೆ, ಮತ್ತು ಸದ್ಗುಣಗಳೆಂಬ ಸಣ್ಣ ಮಣಿ ಯೋಗ್ಯ ರತ್ನ ಉಳ್ಳವಳೆ. ಅಂದ್ರ ಆ ಶ್ರೇಷ್ಠವಾದ ಮುನಿ ಒಳಗ ಇಕ್ಕಿನ ಒಬ್ಬಾಕಿ ಶ್ರೇಷ್ಠವಾದ ಮುನಿ ಉಳ್ಳವಳೆ ಅನ್ನುವಂಥದ್ದನ್ನ ಅಲ್ಲಿ ಉಪಮೆ ಮಾಡಿ ಹೊಗಳ್ಯಾರ ಮೈತ್ರಾದೇವಿಯನ್ನ. ಮತ್ತ 6 ಮಣಿಗಳಲ್ಲಿ ಇಂಕಿನ ಒಂದು ಪೋಣಿಸಲ್ಪಟ್ಟ ಸೂತ್ರಕ್ಕ ನಾವು ಒಂದು ತಾಳಿಗೆ ಒಂದು ಸೂತ್ರಕ್ಕ ಏನೋ ಮಣಿ ಹಾಕ್ತೇವಲ್ಲ ಅಂತ ಸೂತ್ರ ಮಣಿ ಉಳ್ಳವಳೆ ಅಂದ್ರೆ ಯೋಗ್ಯವಾದ ಮೈತ್ರಿ, ಜ್ಞಾನ ಉಳ್ಳವಳೆ, ಕೇಳು ಭಕ್ತಿ ಉಳ್ಳವಳೆ ಅನ್ನುವಂಥದ್ದನ್ನ ಇಲ್ಲಿ ಸಂಬೋಧನೆ ಮಾಡ್ಯಾರ. ಉತ್ಪತ್ತಿ ನೇತ್ರೆಗೆ ಮತ್ತು ನಿರ್ಮಲ ಗಾತ್ರಿಗೆ ಎಂಬೆರಡು ವಿಶೇಷಗಳಿಂದ ಪುಣ್ಯಮಯವಾದ ಸ್ಥೂಲ ಶರೀರ ಉಳ್ಳವಳೆಂದು ಸಗುಣ ಸಣ್ಮಣಿ ಗಣ ಸೂತ್ರೆಗೆ ಎಂದು ಹೇಳುವುದರಿಂದ ಶುದ್ಧವಾದ ಲಿಂಗ ಶರೀರ ಉಳ್ಳವಳೆಂದು ಸೂಚಿಸಿದಂತಾಯ್ತು. ಆದ್ದರಿಂದ ಆರೋಗ್ಯ ಮತ್ತು ಸುಖದಿಂದಿರುವಂತ ಯೋಗ್ಯಳಾದ ಮೈತ್ರಿಗೆ ಉಪದೇಶವನ್ನು ಮಾಡುವೆನು, ಕೇಳು ಮೈತ್ರಿ ಎನ್ನುವಂಥದ್ದನ್ನ ಇಲ್ಲಿ 4ನೇ ನುಡಿ ಒಳಗೆ ಹೇಳ್ತಾರ. ಇಲ್ಲಿ ಏನ್ ಹೇಳ್ದಂಗೈತಂದ್ರ ಯಾವ ಶರೀರ? ಲಿಂಗ ಶರೀರ ಜ್ಞಾನ. ನಮ್ಗೆಲ್ಲರಿಗೆ ಎದ್ರ ಜ್ಞಾನ ಅದ? ಅಂಗ ಶರೀರ ಜ್ಞಾನ ಅದ. ಇದು ಎಂತದ್ದು? ಇದು ಕೊಳೆತು ಹೋಗುವ ನಾರುವಂತ ಮಲಮೂತ್ರಗಳಿಂದ ಉಳ್ಳಂತ ಶರೀರವೇ ಇದು ನಾನು ಅಂತ ತಿಳ್ಕೊಂಡಿನಿ. ಈ ಶರೀರ ಇದು ನೀನಲ್ಲ, ನೀನು ಇದಕ್ಕೆ ಆಶ್ರಯ ಕೊಟ್ಟಂತ ನೀನು ಲಿಂಗ ಶರೀರ ಆತ್ಮ ಸ್ವರೂಪನೇ ನೀನಿದಿ ಮೈತ್ರಿ ಅನ್ನುವಂಥದ್ದನ್ನ ತಿಳ್ಕೊಂಡವಳಕಿ. ನಾವೇನು ತಿಳ್ಕೊಂಡೇವ್ ಬಹಳ ಮಂದಿಗೆ ಈ ಲಿಂಗ ಶರೀರ ಅಂಗ ಶರೀರ ಎರಡು ಕೂಡಿದಾವ. ಯಾಕಿದೊಂದು ಲಿಂಗ ಶರೀರ ಆಶ್ರಯ ಕೊಟ್ಟದ, ಅದಕ್ಕ ಒಂದು ಉಪಾಧಿಲಿಂದ ಇದನ್ನ ತಿಳ್ಕೊಳಕ್ ಬರ್ತದ. ಉಪಾಧಿಲಿ ಏನಾಗ್ಯದ? ಈ ಅಂಗ ಶರೀರ ಆಗ್ಯದ. ಈ ನಮಗೇನಾಗ್ಯದ? ಈ ಅಂಗ ಶರೀರವೇ ನಾನು ಅಂತ ತಿಳ್ಕೊಂಡಿನಿ. ನಾನೇನದೀನಿ? ಲಿಂಗ ಸ್ವರೂಪನ ಆತ್ಮನೇ ನಾನದೀನಿ. ನನಗೇನಾಗ್ಯದ? ಎಲ್ಲರೂ ನಾವೇನ್ ತಿಳ್ಕೊಂಡೇವಿ? ಇದೇ ಶರೀರನೇ ಶೃಂಗಾರ ಮಾಡುದು, ಇದನ್ನೇ ಹೊಗಳದು, ಇದಕ್ಕೆ ಅರಿವಿ ತೊಡಸುದು, ಇದನ್ನೇ ಹೊಲಸು ತುಂಬಿದಂತ ಈ ಶರೀರವೇ ಶ್ರೇಷ್ಠ ಅಂತ ನಾನಂತ ಅಹಂಕಾರ ಪಡೋದು. ಇಂಥ ಶರೀರ ಉಳ್ಳವ್ರು ನಾವಾಗಿವಿ. ಅಲ್ಲಿ ಮೈತ್ರಿಗೆ ಅವ್ರು ಗುರುಗಳು ಏನ್ ಕೊಂಡಾಡ್ಯಾರ? ಅಂಗ ಶರೀರ ಉಳ್ಳ ಮೈತ್ರಿ ಅಂದ್ರ ಲಿಂಗ ಶರೀರ ಉಳ್ಳ ಮೈತ್ರಿ. ಅಂಗ ಶರೀರ ಜಗತ್ತೇ ತಿಳ್ಕೊಂಡೇವ್ ನಾವೆಲ್ಲರೂ. ಆಕಿ ಎಂತದೊಳಿದ್ಲು? ಲಿಂಗ ಶರೀರ ಜ್ಞಾನ ಉಳ್ಳವಳಿದ್ಲು. ಲಿಂಗ ಶರೀರ ಜ್ಞಾನ ಆಯ್ತಂದ್ರೆ ಇದು ಕೊಳೆತು ನಾರುವ ಕೆಟ್ಟು ಹೋಗುವ ಶರೀರ, ಒಂದ್ ದಿವ್ಸ ಬಿಟ್ಟು ಹೋಗ್ತದ. ಇಂತ ಹೊಲಸು ಶರೀರ ನಾನಲ್ಲ. ನಾನು ಏನದೀನಿ? ಶುದ್ಧ ಅಂತಃಕರಣ ಉಳ್ಳವಳು, ನಿರ್ಮಲವಾದಂತ ಹೃದಯ ಉಳ್ಳವಳು. ಅಂದ್ರೆ ಅಂತ ಆತ್ಮ ನಾನದೀನಿ ಎನ್ನುವಂಥದ್ದನ್ನ ಇಲ್ಲಿ ಗುರುಗಳು ಆ ಮೈತ್ರಿಯನ್ನು ಕೊಂಡಾಡ್ಯಾರ. ಶುದ್ಧವಾದ ಲಿಂಗ ಶರೀರ ಉಳ್ಳವಳೆಂದು ಸೂಚಿಸಿದಂತ ಆಯ್ತು. ಆದ್ದರಿಂದ ನೀನು ಆರೋಗ್ಯ ಉಳ್ಳವಳು ಅಂದ್ರೆ ಮನಸ್ಸು ಆರೋಗ್ಯ ಇತ್ತು ಅಂದ್ರ ಶರೀರ ಆರೋಗ್ಯ ಇರ್ತದ. ನಮ್ಮ ಮನಸ್ಸನೇ ಸರಿ ಇರ್ಲಿಕ್ಕಂದ್ರ ಆ ಶರೀರ ನಾವ್ ಎಷ್ಟೇ ಇದ್ರು ಕೂಡ, ನೀ ಎಷ್ಟೇ ಅಲಂಕಾರ ಮಾಡು, ಏನೇ ಮಾಡಿದ್ರು ಕೂಡ ನಮಗ ಆ ಮನಸ್ಸು ಆರೋಗ್ಯ ಇರ್ಲಿಕ್ಕಂದ್ರ, ಇಂಥ ಜ್ಞಾನ ಇರ್ಲಿಕ್ಕಂದ್ರ ನಮ್ಗೆ ಶರೀರ ಭಾರ ಆಗ್ತದ, ವಜ್ಜೆ ಆಗ್ತದ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ನಮ್ಗೆ ಮೈ ಮ್ಯಾಗ ಬಟ್ಟೆ ಹರಿದದ, ನಮ್ಗೊಂದು ಊಟ ಕಮ್ಮದ. ಆದ್ರ ಲಿಂಗ ಶರೀರ ಜ್ಞಾನ ಇತ್ತು ಅಂದ್ರ, ಮನಸ್ಸು ಸ್ವಚ್ಛ ಇತ್ತು ಅಂದ್ರ ಅವ್ರು ಆನಂದವಾಗಿರ್ತಾರ. ಅವ್ರು ಆನಂದವಾಗಿ ಅದೇನಾಗ್ತದ ಅಂದ್ರ ನಮಗ ಆವಿರ್ಭಾವ ಆಗ್ತದ. ಆನಂದ, ಬ್ರಹ್ಮ ಆನಂದನ ಆವಿರ್ಭಾವ ಆದಾಗ ಈ ಅಂಗ ಶರೀರ ಕಡೆ ನಮ್ ಲಕ್ಷ್ಯ ಇರುದಿಲ್ಲ. ನಮಗೇನಾಗ್ಯದ? ಅಂಗ ಶರೀರ ಒಂದ್ ಹೊತ್ತು ಊಟ ಇಲ್ಲ, ನಮಗ ಕಮ್ಮದ, ಮೈ ಮ್ಯಾಗ ತುಂಬಾ ಬಟ್ಟಿಲ್ಲ, ನಮ್ಮ ಮಕ್ಕಳಕ್ಕೆ 6 ತರನಾಗಿ ಗುರುಗಳು ಇರ್ತಾರ. ಅಲ್ಲಿ ವಿಹಿತ ಗುರುವನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದ.
ಅವ್ರು ಹೇಗಿರ್ತಾರ, ನಾವ್ ಹೇಗಿರ್ಬೇಕು, ಗುರುಗಳ ಜೊತೆ ನಾವ್ ಯಾವ ರೀತಿಯಾಗಿ ವರ್ತಿಸ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ರಪ್ಪ. ಹಿಂದಿನ ಒಂದು ವಿಷಯಗಳಲ್ಲಿ ಯಮ ನಿಯಮಾದಿಗಳನ್ನ, ಅಲ್ಲಿ ಯೋಗಗಳನ್ನ ಯಾವ ರೀತಿಯಾಗಿ ಮಾಡಬೇಕು, ಈ ರೀತಿ ಯೋಗಗಳನ್ನ ನೀವು ಮಾಡುವುದರಿಂದ ಮೋಕ್ಷಕ್ಕೆ ದಾರಿ ಸಿಗ್ತದ ಅನ್ನುವಂಥದ್ದನ್ನ ಹೇಳ್ತಕ್ಕಂತ ಗುರುಗಳ ಸೇವೆಯನ್ನ ನಾವು ಮಾಡ್ಬೇಕಂತ ಹೇಳಿದ್ರಿ. ಗುರುಗಳ ಸೇವೆ ಹೇಗಿರ್ಬೇಕು ಅನ್ನೋದನ್ನ ಪದೇ ಪದೇ ತಾವು 2-3 ಸಲ ವಿವಿಧ ರೂಪಗಳಲ್ಲಿ ಹೇಳಿದ್ರಿ. ಗುರುಗಳನ್ನು ನಮ್ಮ ಅನುಕೂಲಕ್ಕಾಗಿ ಗುರುಗಳನ್ನ ತೃಪ್ತಿ ಪಡಿಸ್ತೇವೆ. ನಮ್ಮಲ್ಲಿ ಏನಂತ ನಮಗ್ ಬೇಕಾಗಿರ್ತಕ್ಕಂತ ಫಲ ಅಳಗ ಹಾಕಿಸ್ಬೇಕಂತ ಮಾಡೇವಿ, ಸಂಕಲ್ಪ ಮಾಡೇವಿ, ನಿಮ್ ದರ್ಶನ ತಗೋಬೇಕಾಗ್ಯದ, ಮನಿ ಮಂದಿ ಎಲ್ಲಾ ಕೂಡ್ಕೊಂಡು ಅದಕ್ಕ ನಮ್ಗ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಅವ್ರನ್ನ ಕರಿತೇವೆ. ಆದ್ರ ನಾವು ಕರೆದಿದ್ದ ಎದಕ್ಕಪ್ಪ ಅಂತಂದ್ರ ನಮ್ ಮನಿಯೊಳಗ ಏನೋ ಒಂದ್ ನಕಾರಾತ್ಮಕ ಭಾವನೆಗಳು ನಮ್ ಮನಿಯೊಳಗ ಇರ್ತಾವು. ಆ ನಕಾರಾತ್ಮಕ ಭಾವನೆಗಳನ್ನ ಹೋಗಲಾಡಿಸೋ ಸಲುವಾಗಿ ಗುರುಗಳು ಕರೆದಿರ್ತೀವಿ. ಆದ್ರ ನಿಮ್ ಪಾದ ಹಾಕ್ಸಿದ್ರ ನಮಗ ಖುಷಿ ಆಗ್ತದ್ರಿ ಅಂತ ತಿಳ್ಕೊಂಡು ಅದಕ್ ನಿಮ್ ಕರೆದೇವ್ರಿ ಅಂತ ಹೇಳ್ತೀವಿ. ಮತ್ತ ಗುರುಗಳನ್ನ ತೃಪ್ತಿ ಪಡಿಸೋಕಾಗಿ ಎಲ್ಲರೂ 1000-2000 ರೂಪಾಯಿಗಳ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿದ್ರೆ ನಾವು 5000-10,000 ರೂಪಾಯಿ ಕೊಟ್ಟು ಮಾಡಿದ್ರು ಗುರುಗಳು ತೃಪ್ತಿ ಆಗ್ತಾರ, ನಮ್ಗೆ ಆಶೀರ್ವಾದ ಬಾಳ್ ಮಾಡ್ತಾರ ತಿಳ್ಕೊಂಡು ಹಂಗೂ ಶ್ರೀಮಂತರ ರೊಕ್ಕದಿಂದ ಗುರುಗಳನ್ನ ಅಳಿಯುವಂತ ಕೆಲಸ ಮಾಡ್ತಾರ. ಅಂದ್ರ ಲಂಚ ಗತಿ ಆಗ್ತಿರ್ತದ. ಯಾಕಂದ್ರ ಗುರುಗಳು ಹೇಳಿದ ಮಾತುಗಳನ್ನ ನಾವು ಪಾಲಿಸುದಿಲ್ಲ, ಆದ್ರ ನಮ್ಗೆ ಏನ್ ಪಾಲನೆ ಮಾಡಕ್ ಸಾಧ್ಯತೆ ಆಗ್ತದ ಅದನ್ನ ಪಾಲಿಸ್ತೇವೆ ನಾವು. ಹಾಗಾದಾಗ ನಮ್ ಮೋಕ್ಷದ ದಾರಿ ಹ್ಯಾಕ್ ಸಿಗ್ತದ? ಇಲ್ಲ ನೀವು ಈ ರೀತಿ ನಡಿಬೇಕು, ಮತ್ತೊಬ್ರಿಗೆ ನೋವುಗಳನ್ನ ಕೊಡದೇ ಇರ್ಬೇಕು, ನೀವು ಎಲ್ಲರ ಜೊತೆ ಬಾಂಧವ್ಯದಿಂದ ಬೆರಿಬೇಕು, ಎಲ್ಲಾನು ಇದರಲ್ಲಿ ಈ ಸಂಸಾರದೊಳಗ ಈ ಪ್ರಪಂಚದೊಳಗ ನಾ ಅನ್ಕೊಂತ ಹೋಗಬಾರ್ದು, ನಾನೇ ಶ್ರೇಷ್ಠ ಅನ್ಕೊಂತ ಹೋಗಬಾರ್ದು. ಎಲ್ಲವನ್ನ ಅರಿಯುವಂತವನು ಒಬ್ಬ ಬೇರೆ ಅದಾನ. ಅವ್ರ ಮೇಲೆ ನೀವು ಭಾರ ಹಾಕಿ ಇದ್ದು ಇಲ್ಲದಂಗ ನೀವು ಸಂಸಾರವನ್ನು ಮಾಡ್ಬೇಕು. ಎಲ್ಲಾ ಮೈಗೆ ಹಚ್ಕೊಂಡು ಸಂಸಾರವನ್ನು ಮಾಡ್ಬ್ಯಾಡ್ರಿ, ಅಲ್ಲಿ ದುಃಖಿ ಅದ, ದುಃಖ ಇರಬಾರದು ಅಪ್ಪ ಅಂತಂದ್ರ ಇದ್ರಾಗಿಲ್ಲಿ ಏನದ, ಏನು ಇಲ್ಲೇವಿಲ್ಲ, ಇವತ್ತಿರ್ತೇವಿ, ನಾಳೆ ಅದನ್ನ ಬಿಟ್ಟು ಹೋಗ್ತಿರ್ತೇವಿ, ಬರಾಗು ನಾವ್ ಏನು ತರುವುದಿಲ್ಲ, ಹೋಗಾಗು ನಾವ್ ಏನು ಒಯ್ದಿಲ್ಲ, 2 ದಿನ ಇರೋದಕ್ಕಾಗಿ ನಾವ್ ಇಟ್ಟೆಲ್ಲಾ ಬಡ್ದಾಡ್ಕೋತೇವಿ. ಇವು ಎಲ್ಲಾ ಮೋಹವನ್ನ ಬಿಡ್ರಿ, ನಿಮ್ಗೆ ಮೋಕ್ಷದ ದಾರಿ ಸಿಗ್ತದ ಅನ್ನುವಂಥದ್ದನ್ನ ಗುರುಗಳು ಹೇಳ್ತಕ್ಕಂತ ಮಾತಿನೊಳಗ ನಾವು ಏನ್ ಇಡ್ಬೇಕಾಗ್ಯದಪ್ಪ ಅಂತಂದ್ರ ನಿಷ್ಠೆ ಇಡ್ಬೇಕಾಗ್ಯದ, ಭಕ್ತಿ ಇಡ್ಬೇಕಾಗ್ಯದ. ಅದೇ ರೀತಿಯಾಗಿ ಇಲ್ಲಿ ಯಾಜ್ಞವಲ್ಕ ಮುನಿಗಳಿಗ ಅಲ್ಲಿ ಹೇಳಿದ್ರ ಅಂತ ಹೇಳಿದ್ರಿ. ಅವರು ಒಂದೊಂದು ಉದಾಹರಣೆ ಕೊಟ್ಟು ಹೇಳಿದ್ರಿ. ಆ ಉದಾಹರಣೆಗಳನ್ನ ಎಲ್ಲರಿಗೂ ಒಮ್ಮೊಮ್ಮೆ ಬಂದಿರ್ತದ ವಿಷಯ, ಅದು ಏನು ಸಮಯ ಬಂದಿರ್ತದ. ಆ ಸಮಯಕ್ಕೆ ತಕ್ಕಂತೆ ನಾವು ಅದನ್ನ ತಿಳ್ಕೊಂಡು ನಡೆಯದೇ ಆಗಿತ್ತಪ್ಪ ಅಂತಂದ್ರ ನಮಗ ಗುರುಗಳು ಹೇಳಿರ್ತಕ್ಕಂಥ ಮಾತು ಉಪಯೋಗ ಆಗ್ತದ ಅನ್ನುವಂಥದ್ದನ್ನ ಹೇಳಿದ್ರಪ್ಪ. ಇನ್ನು ಮುಂದ ಏನಪ್ಪ ಅಂತಂದ್ರ ಈ ಸುಜ್ಞಾನಿ ಎಂಬ ಪದಗಳು ಸ್ತೋತ್ರಿಯನೆಂದು ಸನ್ಮನಿ ಆನಂದ ಶರೀರಿ ಎಂಬ ಪದಗಳಿಂದ ಬ್ರಹ್ಮನಿಷ್ಠನೆಂದು ಹೇಳದಂತಾಯ್ತು ಅಂತ ಇಲ್ಲಿ ಹೇಳಿದ್ರು. ಇವೆಲ್ಲವುಗಳನ್ನು ಹೇಳೋದ್ರಿಂದ ಏನಾಗ್ತದ, ನಾನು ನನ್ನ ಗುರುಗಳನ್ನ, ಯಾವುದೇ ಗುರು ಆಗ್ಲಿ ಎಂತ ಗುರು ಆಗಿರ್ಬೇಕಪ್ಪ ಅಂತಂದ್ರ ನಮ್ಮ ಮನಸ್ಸಿನ ಮೈಲಿಗೆಯನ್ನ ತೊಳೆಯುವಂತ ಗುರುಗಳನ್ನ ಆಯ್ಕೆ ಮಾಡ್ಕೊಂಡು ಅವರು ಹೇಳಿದ ಮಾರ್ಗಗಳಲ್ಲಿ ನಾವು ಹೋಗಿ ಸಾಗಿ ನಮಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ಇದು ನಾ ಮಾಡ್ಲೇಬೇಕು, ಇದು ನನ್ನ ಮೈಲಿಗೆಯನ್ನು ತೊಳೆದುಕೊಳ್ಳಬೇಕು, ನನಗ ಮೋಕ್ಷದ ದಾರಿ ಇದರಲ್ಲಿ ಕಾಣ್ಕೊಳ್ಳೇಬೇಕು ಅನ್ನುವಂಥದ್ದನ್ನ ದೃಢ ಸಂಕಲ್ಪ ಮಾಡಿ ಗುರುಗಳು ಹೇಳಿದ ದಾರಿಯಲ್ಲಿ ನಾವು ನಡಿತಾ ಹೋದಾಗ ಅವಾಗ ಮೋಕ್ಷದ ದಾರಿ ಸಿಗುತ್ತ. ಅದ ನಮ್ಗೆ ಹೆಂಗ್ ಸರಳ ಬರ್ತದ ಹೆಂಗ್ ಹೋದ್ರ ಅದು ಮೋಕ್ಷದ ದಾರಿ ಸಿಗುದಿಲ್ಲ. ಹೆಂಗ ಹೇಳ್ತಿರ್ತಾರ,
ದಾರಿ ಚೆನ್ನಾಗಿದೆ ಎಂದು ನಡೆದರೆ ದಾರಿ ಸಾಗಬಹುದಲ್ಲದೆ ಗುರಿ ಸೇರಲಾರದು ಅಂತ ಹೇಳ್ತಾರ. ಗುರಿ ನಮ್ಗ ಮುಟ್ಟಕ್ ಆಗೋದಿಲ್ಲ. ಇದು ದಾರಿ ಬಾಳ ಚಲೋ ಅದ, ಟಾರೋಡ್ ಅದ, NH ಅದ, ಇದು ಸೈಕಲ್ ಮೋಟರ್ ಅಥವಾ ಜೀಪ್ ಕಾರ್ ಯಾವ್ದೇ ತಗೊಂಡ್ ಹೋದೆವು. ಗುರುನಾಥ ರೂಢಲ್ಲಿವು, ಆರುಡ ಜ್ಯೋತಿ ಶಿವಪುತ್ರಗಳಿವು, ಅಭಿನವ ಶ್ರೀಗಳಲ್ಲಿ ಅಭಿನವ ಸಿದ್ಧಾರುಡಲ್ಲಿವು, ಬಸವಾದಿ ಶರಣರಲ್ಲಿ, ನಿಜಗುಣ ಶಿವಲ್ಲಿ, ವಿದ್ಯಾನಂದರಲ್ಲಿ ಅನಂತನಂತ ಕೋಟಿ ದೀರ್ಘದಂಡ ನಮಸ್ಕರಿಸಿ ಓಂ ನಮ ಶಿವಾಯನ ಗುರುಪಿನ ಶಂಕರಾನಂದರು ಅಧ್ಯಕ್ಷರು ಮೊದಲು ಮಾಡಿಕೊಂಡು ಎಲ್ಲಾ ಶರಣರ ತಾಯಿಗಳ ಪಾದಕ್ಕೂ ದೀರ್ಘದಂಡ ನಮಸ್ಕರಿಸಿ ಇವತ್ತ ಮತ್ 6ನೇ ಸಂಧಿ ಶರಣರು ಚಾಲು ಮಾಡ್ಯಾರ. 6ನೇ ಸಂಧಿಯಲ್ಲಿ ಬರುವಂತ ವಿಷಯ ಏನು? 5ನೇ ಸಂಧಿಯಲ್ಲಿ ಯಮಾದಿ ಅಷ್ಟಾಂಗ ಸಗುಣ ಯೋಗವನ್ನು ಯೋಗಕ್ಕೆ ಅನುಕೂಲವಾದ ದೇಶ ಕಾಲಾದಿಗಳಲ್ಲೂ ಭಿಕ್ಷಾಟನ ರೂಪ ಜೀವಿಕ ವೃತ್ತಿಯನ್ನು ನಿರೂಪಣೆ ಮಾಡಿದ್ರು 5ನೇ ಸಂಧಿಯಲ್ಲಿ ಮಾಡಿ. ಈಗ 6ನೇ ಸಂಧಿಯಲ್ಲಿ ಏನ್ ಹೇಳ್ತಾರ? ಗುರು ಶಿಷ್ಯ ಮತ್ತು ಕರ್ಮಿ, ಮುಮುಕ್ಷು, ಅಭ್ಯಾಸಿ ಮೊದಲಾದವು ಲಕ್ಷಣ ಹೇಳುತ್ತಾರೆ 4ನೇ ಸಂಧಿಯಲ್ಲಿ. ಗುರು ಹ್ಯಾಂಗಿರ್ಬೇಕು, ಶಿಷ್ಯ ಹ್ಯಾಂಗಿರ್ಬೇಕು. ಗುಣಯೋಗವನ್ನು ಪೇಳುವ ಗುರು ಸೇವೆಯಿಂದ ನಿರ್ಗುಣ ಮುಕ್ತಿ ತನಗೆ ಸಂಭವಿಸುವುದು. ಗುಣಯೋಗವನ್ನು ಎಂದರೆ ಯಮಾದಿ ಸಗುಣ ಅಷ್ಟಾಂಗ ಯೋಗವನ್ನು ಹೇಳುವನು ಗುರು ಸೇವೆಯಿಂದ. ಗುರುವಿನ ಸೇವಾ ಹ್ಯಾಂಗ ಮಾಡಬೇಕು? ಗುರುಗಳ ಸೇವಾ ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ಥ ಸೇವಾಗಳನ್ನು ಮಾಡಬೇಕು. ನಿರ್ಗುಣ ಮುಕ್ತಿ ಅಂದರೆ ಗುಣ ರಹಿತವಾಗಿ, ಗುಣಗಳು ಯಾವ ಗುಣಗಳು ಇರ್ಬೇಕು? ಸತ್ತು ಗುಣ ಇರ್ಬೇಕಾದ್ರೆ, ಋಷಿಯ ಗುಣ ತಮಗಳು ಇರಬಾರ್ದು. ಅದು ಮೋಕ್ಷ ತನಗೆ ಸಂಭವಿಸುವುದು, ಪ್ರಾಪ್ತವಾಗುವುದು. ಗುರುಗಳು ಹೇಳುಕ್ಕಿಂತ ಮೊದಲು ನಾವು ಸೇವಾದಿಗಳು ಮಾಡಿದೆವು ಅಂದ್ರ ಹ್ಯಾಂಗ ಸಿದ್ಧಾರೂಢರಿಗೆ ಇದಕ್ಕ ಚನ್ಮಲ್ಲಪ್ಪ ಹ್ಯಾಂಗ ಸೇವಾ ಮಾಡ್ದ ಹಂಗ ಸೇವಾ ಆಗ್ಬೇಕು. ಈ ಯಮ ನಿಯಮ ಮೊದಲಾದ 8 ಅಂಗಗಳ ಕೂಡಿದ ಯೋಗವನ್ನು ಉಪದೇಶ ಮಾಡುವಂತ ಗುರುಗಳ ಸೇವಾ ಮಾಡುವುದರಿಂದ ತನಗೆ ಮೋಕ್ಷ ಆಗುತ್ತದೆ ಹೇಳಿದ ಶರಣರು. ರೊಕ್ಕ ರೂಪಾಯಿನ ಶ್ರೀಮಂತ ಇದೀನಿ, ನಾ ಸಾಹುಕಾರದನಿ, ರೊಕ್ಕ ಕೊಟ್ಟು ನಾವು ಅರ್ಥ ಬರುದಿಲ್ಲ. ಗುರುಗಳ ಬರೀ ಸೇವಾಕ ಹೆಂಗ ಚನ್ಮಲ್ಲಪ್ಪ ಸಿದ್ಧಾರೂಢರು ಬರೀ ಸೇವಾ ಮಾಡಿದ್ರೆ ಹಂಗ ಸೇವಾ ಆಗ್ಬೇಕು. ಅಂತ ಚನ್ಮಲ್ಲಂಗೆ ಸೇವಾ ಮಾಡಿದ್ರೆ ಯಾರು ಇಲ್ಲ. ಹಂಗ ಅವು 8 ಅಂಗಗಳನ್ನು ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ಥ ಸೇವಾದಿಗಳು ಇರ್ಬೇಕಂತ ಗುರುಗಳು ಹೇಳುಕ್ಕಿಂತ ಮುಂಚೆ ಮಾಡಿದಾಗ ಅದು ಗುರುಗಳು ಒಲಿದು ನಮಗ ಆ ಉಪದೇಶವನ್ನು ಕರುಣಿಸ್ತಾರಂತ. ಈ ಸಂಧಿ ಆರಂಭದಲ್ಲಿ ಗ್ರಂಥವನ್ನು ತಮ್ಮ ಇಷ್ಟ ದೇವತಾ ಶಂಭೋಲಿಂಗನ ಕುರಿತು ನಮಸ್ಕಾರ ರೂಪ ಮಂಗನ ಮಾಡುತ್ತಾರೆ. ಶ್ರೀ ಮಾದೇವಂಗೆ ಸೋಮಂಗೆ ಸುಖ ಪೂರ್ಣಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನಕಲ್ಪ ಶಂಭೋಗಿ ಆಮೋದಿತ ವಂದಿಸುವನು. ಈ ಪದಾರ್ಥವನ್ನು ಒಂದೇ ಸಂಧಿಯಲ್ಲಿ ಅಲ್ಲಿ ವಿಸ್ತಾರವಾಗಿ ಅಲ್ಲಿ ಪ್ರತಿಪಾದನೆ ಮಾಡ್ಯಾರ ಗುರುಗಳು. ಇನ್ನ ವಕ್ತೃಗು ಯಾಜ್ಞವಲ್ಕ್ಯರ ಗುಣಗಳು ಹೊಗಳುವಂತ ಗುರುಲಕ್ಷಣವನ್ನು ಹೇಳಿದಂತ ಆಗುತ್ತೆ ಅಂತ ಭಾವು. ಸ್ತ್ರೀನಿಧಿ ಸಕಲ ವಿದ್ಯಾಮೂರ್ತಿ ಸುಕೃತಿ ಸುಜ್ಞಾನಿ ಸುಗುಣಿ ಸತ್ಯ ಮಣಿ ಆನಂದ ಶರಣಿಧಿ ಸನ್ಮುನಿ ಯಾಜ್ಞವಲ್ಕ್ಯ ಮಾನ್ಯನಿ ದಯಾಚಂದು ಅಂತ ಹೇಳ್ತಾರೆ. 2ನೇ ನುಡಿ ಸಕಲ ವಿದ್ಯಾಮೂರ್ತಿ, ಸಕಲ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠ ಯಾರಿಗಿರ್ತದ ಸಕಲ ವಿದ್ಯಾಮೂರ್ತಿ ಇರ್ತಾನ. ಎಲ್ಲ ಯಾವ ಪ್ರಶ್ನೆ ಕೇಳಿ ಉತ್ತರ ಕೊಡುವಂತ ಸಾಮರ್ಥ್ಯ ಬ್ರಹ್ಮನಿಷ್ಠ ಗುರುನಾಥಗಿರ್ತಿ. ಎಲ್ಲರಿಗೂ ಗುರುಗಳು ರಗಡ ಮಂದಿ ಅದ್ರ 6 ತರ ಗುರುಗಳಿದ್ರು. ಈತ ಗುರುನೇ ಯಾಕೆ ಶ್ರೇಷ್ಠ ಅಂದ್ರು? ಎಲ್ಲಾ ವಿದ್ಯಾ ಸಂಪನ್ನ ಇರ್ತಾನ. ಎಲ್ಲಾ ವಿದ್ಯೆ ಇದ್ದಲ್ಲಿ ಅವ್ನ್ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠ ಕೂತ ಎಲ್ಲರಿಗೂ ಶ್ರೋತ್ರಿಯತ್ವ ಹಚ್ಚಬಾರ್ದು, ಬ್ರಹ್ಮನಿಷ್ಠ ಹಚ್ಚಬಾರ್ದು ಅಂತ ಅವನು ಗುರುವಿನಂತವನು. ಹ್ಯಾಂಗ ಸಿದ್ಧಾರೂಢರು, ಗಜೇಂದ್ರ ಶಿವಗಳು ಇವೆಲ್ಲ ಶ್ರೋತ್ರಿಯತ್ವ, ಶಂಕರಾಚಾರ್ಯರು ಇವ್ರೆಲ್ಲ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಅಂತವ್ರು ಹಚ್ಚಬೇಕಂತ. ಎಲ್ಲರಿಗೂ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಹಚ್ಚಿವಿ ನಾವು, ಅದು ಯೋಗ್ಯ ಅಲ್ಲ ಅಂತಾರ. ಸಕಲ ವಿದ್ಯಾಮೂರ್ತಿವು ಸುಜ್ಞಾನ ಎಂಬ ಅವ ಹ್ಯಾಂಕದ ಗುರುಗಳು ಸುಜ್ಞಾನ ಎಂಬ ಪದಗಳಿಂದ ಕೂಡ್ಕೊಳ್ತಾನ. ಎಲ್ಲಾ ಸುಜ್ಞಾನ ಅಂದ್ರೆ ಎಲ್ಲಾನು ಅವನು ಶ್ರೋತ್ರಿಯನೆಂದು ಸನ್ಮುನಿ ಅಂತವಕ್ ಶ್ರೋತ್ರಿಯತ್ವ ಅನ್ರಿ. ಸನ್ಮುನಿ ಆನಂದ ಶರಣಿಧಿ
ಹ್ಯಾಂಗ ಸಮುದ್ರ ಹ್ಯಾಂಗ ಅಪಾರವಾಗಿ ಅದ ಹಾಂಗ ಇರ್ತಾನಂತ ಗುರುನಾಥ. ಆನಂದ ಶರನಿಧಿ ಪದಗಳಿಂದ ಬ್ರಹ್ಮನಿಷ್ಠನು. ಆನಂದ ಹ್ಯಾಂಗ ಅದ ಸಮುದ್ರ ಹೆಂಗ ಬ್ರಹ್ಮನಿಷ್ಠ ಹಾಂಗ ಇರ್ತಾನ ಅಂತ ಹೇಳಿದ್ರು. ಮತ್ತು ನಿರಾಮಾನಿ ಅಂದರೆ ಸುಕೃತಿ ಸಗುಣಿ ಅಂದರೆ ಸತ್ಯವೊಂದೇ ಹೇಳ್ತಾನಂತ. ಯಾವ ಹೇಳುದ್ರ ದ್ವೈತಗಳು ಹೇಳು ಗುರುಗಳೇ ಬೇರೆ, ಸತ್ಯವ ಇದ್ದಂಗೆ ಹೇಳುವ ಗುರುಗಳೇ ಬೇರೆ. ಅವ ಸುಕೃತಿ ಸಗುಣಿ ಮಣಿಗೆ ಹ್ಯಾಂಗ ರುದ್ರಾಕ್ಷಿ ಮಣಿಗೆ ದಾರ ಹ್ಯಾಂಗ ಅದ ಹಾಂಗ ದಾರ ಎಲ್ಲಾ ಸಗುಣ ಮೂರ್ತಿ ಇರ್ತಾನ, ಸತ್ಯ ವಾಣಿಯಿಂದ ನುಡಿತಾನ ಅಂತ. ಪದವನ್ನು ದೈವಿ ಸಂಪತ್ತು ಉಳ್ಳವ ಇರ್ತಾನ. ಮತ್ತೆ ಹ್ಯಾಂಗತ್ತ ದೈವಿ ಆಸೂರಿ ಸಂಪತ್ತು ಇರುವುದಲ್ಲ, ದೈವಿ ಸಂಪತ್ತದಲ್ಲಿ ಕೂಡ್ಕೊಂಡಿರ್ತಾನ ಗುರುನಾಥ. ದಯಾ ಎಲ್ಲರ ಮೇಲೆ ಇರಿ 84 ಜೀವರಾಶಿಗಳು ದಯಾ ಇರ್ತದ. ನಮ್ಮಂಗ ರಾಗ ದ್ವೇಷಗಳು ಇರುದಿಲ್ಲ ಗುರುಗಳ ಬಳಿ. ಸಮದೃಷ್ಟಿ ಇರ್ತದ. ನಮಗ ವ್ಯಷ್ಟಿ ಇರ್ತೀವಿ ನಾವು, ವ್ಯಷ್ಟಿಗೆ ಸಮದೃಷ್ಟಿ ಪರ್ಕ ದಯಾ ಗುರುಗಳು ಹ್ಯಾಂಗಿರ್ತಾನ ದಯಾನು ಇರ್ತಾನ. ಮತ್ತು ಸಮನಾಗಿ ಕೇಳ್ತಿ ಮತಿ ಉಂಟೆ ಜಡರಿಗೆ ಅದ್ವೈತ ಅರಿಲಕ್ಕೆ ನೀನೇ ಸುಕೃತಿ ಅಂದ್ರ ಅವ್ರು. ಅಂತ ಮತಿ ರಗಡ ಮಂದಿ ಅದಾರ ಜಗತ್ತಿನೊಳಗೆ. ನಿನ್ನಂಗ ಮತಿ ಇಲ್ಲ, ನೀ ಬುದ್ಧಿವಂತಿ ಅಂತ ಸುದ್ದಿ ಮಾಡ್ಕೊಂಡಿ ಮೈತ್ರ ಅಂತ ಹೇಳಿದ್ರು. ಇರುವರು ಅಂದರೆ ಗುರುಗಳು ಇದು ಯಾಜ್ಞವಲ್ಕ್ಯರು ಇರುವರು ಅಂದ್ರೆ ಎಲ್ಲಾನು ವಿದ್ಯಾವಂತರು ಇರ್ತಾರ ಅಂತ ಹೇಳ ಮೈತ್ರಿಯಾಗಿ ಹ್ಯಾಂಗ ಅಂತಕ್ಕಣ ಸುದ್ದಿ ಮಾಡ್ಲಿಕ್ಕೆ ಕ್ಯಾತಾಯಿನೇ ಇದ್ಲು. ಯಾಕೆ ಕಾರ್ಯಕ್ಕೆ ಅಂತಕ್ಕಣ ಮಲಿನ ಇತ್ತು. ಹೋಗ ಈಶ್ವರ್ಲಿ ಅಲ್ಲೇ ಲೋಲ್ತಾಯಿ ಕುತ್ಲಕ್ಕಿ ಅಡಮಾನಿ ಸಿದ್ಧಗಳು ಯಾವು, ತಮ ಉಳಿದ ಕೂಡಿದ ಗುರು ಹ್ಯಾಂಗಿರ್ತಾನ, ರಾಜಸ ಗುಣ ಗುರು ಹ್ಯಾಂಗಿರ್ತಾನ, ಉತ್ತಮ ಮತ್ತು ಸತ್ತು ಗುಣ ಗುರ ಯಾವ ಗುರುಗಳು ಹ್ಯಾಂಗಿರ್ತಾರ ಅಂತ ಇನ್ನು ನಾಳೆಗೆ ಹೇಳ್ತೀವಿ ಅಂದಾರ ಶರಣರು. ನನಗೂ ಮಾತಾಡಕಂತ ಅವಕಾಶ ಕೊಟ್ಟಂತ. ಸಾಕ್ಷಾತ್ ಪರಬ್ರಹ್ಮ ಇವತ್ತಿನ ಮಹತ್ ಸತ್ಸಂಗದಲ್ಲಿ ಹಳ್ಳಿ ಪುನಃ ನಮ್ಮ ಮಹತ್ ಸತ್ಸಂಗದಲ್ಲಿ ನಾವು ಒಂದು ಶ್ರೇಷ್ಠವಾದ ಪರಮಾನುಭವ ಬೋಧೆ ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು ಈ ಮಹತ್ ಸತ್ಸಂಗವನ್ನು ಅಪ್ಪವ್ರು ನಡೆಸ್ತಿದ್ದರು. ಆದ್ರ ಇದಕ್ಕಿಂತ ಹಿಂತನ ನಿರೂಪಣೆ ಮಾಡಿಸೋತ್ ಬಂದ್ರು. ಅಲ್ಲಿ ಒಂದ್ ಸ್ವಲ್ಪ ನಾವು ಹಿನ್ನೆಲೆ ನೋಡ್ಲಕ್ಕಾಗಿ ಷಡ್ವಿಧ ಲಿಂಗಗಳ ಪೂರ್ವಕವಾಗಿ ಇರ್ತಕ್ಕಂಥ ಈ ಗ್ರಂಥ ಅಂದ ಹೇಳಿ ಅವು ಷಡ್ವಿಧ ಲಿಂಗಗಳು ಯಾವುವು? ಉಪಕ್ರಮ ಉಪಸಂಹಾರ ಒಂದು, ಎರಡನೇದ್ದು ಅಭ್ಯಾಸ, ಮೂರನೇದ್ದು ಅಪೂರ್ವತ, ನಾಲ್ಕನೇದ್ದು ಫಲ, ಐದನೇದ್ದು ಅರ್ಥವಾದ ಮತ್ತು ಆರನೇದ್ದು ಉಪಪತ್ತಿ. ಇವು ಷಡ್ವಿಧ ಲಿಂಗಗಳ ಪೂರ್ವಕವಾಗಿ ನಾನು ಅಭ್ಯಾಸವನ್ನು ಗೈದಿದ್ದೆ ಆದರೆ, ಗುರುಮುಖವಾಗಿ ಅಭ್ಯಾಸವನ್ನು ನಾನು ಗೈದಿದ್ದೆ ಆದರೆ ನಿನಗ ಈ ನಿಜ ಸ್ವರೂಪಕ್ಕೆ ಪ್ರತಿಬಂಧಕಗಳು ಎಲ್ಲವೂ ಲಯವಾಗಿ ಹೋಗಿ ನಾನೇ ಬ್ರಹ್ಮನಿದ್ದೇನೆ ಎಂಬ ನಿಶ್ಚಯ ಜ್ಞಾನ ನಿನಗಾಗ್ತದ ಅಂತೇಳಿ ಪೂರ್ವದಲ್ಲಿ ಪರಮ ಪೂಜ್ಯರು ಹೇಳಿದ ಹಾಗೆ ಇಲ್ಲಿ ಉಪಕ್ರಮ ಉಪಸಂಹಾರ ಒಂದನೇ ಸಂಧಿಯಲ್ಲಿ ಆ ಪರಬ್ರಹ್ಮ ಸ್ವರೂಪದಲ್ಲಿ ಈ ಕಲ್ಪಿತ ಪುರುಷನನ್ನ ಅರ್ಥಾರ್ಥಿ ಜಗತ್ತನ್ನು ಸೃಷ್ಟಿ ಮಾಡಿ ಅಲ್ಲಿ ಉಪಕ್ರಮ ಮಾಡಿ ಎರಡನೇ ಸಂಧಿಯಲ್ಲಿ ಇವೆಲ್ಲವೂ ಮಿಥ್ಯೆ ಅದಾವು, ಇವೆಲ್ಲವೂ ತೋರುವಂತವು ಅದವು ಅವತ್ತು ಹೇಳಿ ಆ ಕಲ್ಪಿತ ಪುರುಷನು ಮಿಥ್ಯೆ ಅದನ, ನೀನೇ ಸತ್ಯ ಸ್ವರೂಪ ಅದಿ ಎಂಬತಕ್ಕಂಥದ್ದನ್ನ ಉಪಸಂಹಾರ ಮಾಡಿದ್ರು. ಅಂದ್ರೆ ಉಪಕ್ರಮ ಉಪಸಂಹಾರ ಅಂದರೆ ಯಾವುದರಲ್ಲಿ ಉತ್ಪತ್ತಿ ಮಾಡಿ ಯಾವುದರಲ್ಲಿ ಲಯ ಮಾಡುತ್ತೀವೋ ಅದೇ ಉಪಕ್ರಮ ಉಪಸಂಹಾರ, ಅದರಲ್ಲೇ ಲಯ ಮಾಡುವುದು. ಅಲ್ಲಿಂದ ಮೂರನೇ ಸಂಧಿಯಲ್ಲಿ ನಮಗೇನ್ ತಿಳಿಸ್ಕೊಟ್ರು ಪರಮ ಪೂಜ್ಯರು ಈ ಗ್ರಂಥದಲ್ಲಿ ಬರ್ತಕ್ಕಂತ ಹಾಗೆ ನೀನೇ ಅಧಿಷ್ಠಾನ ಬ್ರಹ್ಮ, ನೀನೇ ಅದಿಯಪ್ಪ. ಈ ನಿಶ್ಚಯ ಜ್ಞಾನಕ್ಕೆ ಪ್ರತಿಬಂಧಕಗಳಾದಂತ ಈ ದೇಹ, ನಾಮ, ರೂಪ, ಕುಲ, ಗೋತ್ರ ಮತ್ತ ವರ್ಣ, ಆಶ್ರಮ, ಇವು ಬಂಧು ಮೋಕ್ಷಗಳು ಎಲ್ಲವೂ ಬ್ರಹ್ಮ ರೂಪದಲ್ಲಿ ಇರತಕ್ಕಂಥವು. ಇವೆಲ್ಲವೂ ಮಿಥ್ಯೆ ಅದಾವು, ಇವೆಲ್ಲವೂ ತೋರಿ ಹರಡ್ತಕ್ಕಂಥವು ಅದಾವು. ಅದಕ್ಕಾಗಿ ಇವೆಲ್ಲದಕ್ಕೂ ಕಾರಣಕರ್ತ ನೀನೇ ಅಧಿಷ್ಠಾನ ಬ್ರಹ್ಮ ಅದಿ ಎಂಬತಕ್ಕಂಥ ನಿಶ್ಚಯ ಜ್ಞಾನಕ್ಕೆ ಅಲ್ಲಿ ಮೂರನೇ ಸಂಧಿಯಲ್ಲಿ ನಮಗ ಅಭ್ಯಾಸಕ್ಕೆ ಹಚ್ಚಿದರು. ಅಂತರ ಅಭ್ಯಾಸ ಅಂದ್ರೂ ನಿರಂತರವಾಗಿ ಆ ವಿಷಯವನ್ನ ಅಭ್ಯಾಸ ಮಾಡುವುದೇ ಅಭ್ಯಾಸ. ಹೆಂಗ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಉದ್ದಾಲಕ ಮುನಿಯು ತನ್ನ ಮಗನಾದ ಶ್ವೇತಕೇತನಿಗೆ 9 ಬಾರಿ ಉಪದೇಶ ಮಾಡಿದನ ಅಂತಂದ್ರೆ ನಿರಂತರ ಅಭ್ಯಾಸ ಗೈಸಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲಿ ಮೂರನೇ ಸಂಧಿಯಲ್ಲಿ ಸಹ ಅಭ್ಯಾಸಕ್ಕೆ ಒಳಪಡಿಸಿ ಪ್ರತಿಬಂಧಕಗಳನ್ನ ನಿವೃತ್ತ ಮಾಡಿದ್ರಲ್ಲಿ. 4ನೇ ಸಂಧಿಯಲ್ಲಿ ಆ ನಿರ್ಗುಣ ಅಷ್ಟಾಂಗ ಯೋಗವನ್ನ ನಿರೂಪಣೆ ಮಾಡಿದರು. ಆ ನನ್ನ ಸ್ವರೂಪ ಹೆಂಗದ ತ್ರಿಗುಣಗಳ ಆತ್ಮಕಂದ ಅತೀತ ಅದೀನಿ, ನಿರ್ಗುಣ ಅದೀನಿ, ನಾನೇ
ಪರಮ ಪುರುಷಾರ್ಥ ಅದಿನಿ ಎಂಬತಕ್ಕಂಥದ್ದು ಅಲ್ಲಿ ಏನ್ ಹೇಳಿದ್ರು, ಆಚಾರ್ಯವಾನ್ ಪುರುಷೋ ವೇದ. ಈ ನಿಶ್ಚಯ ಜ್ಞಾನ ನಿನಗಾಗಬೇಕಾದ್ರ ಗುರುವಾಕ್ಯವೇ ಶ್ರುತಿ, ಗುರುವಾಕ್ಯವೇ ಸ್ಮೃತಿ, ಗುರುವಾಕ್ಯವೇ ಪುರಾಣಾದಿಗಳೆಲ್ಲವೂ ಗುರುವಿನಿಂದ ಗುರುವಾಕ್ಯದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಶ್ರುತಿ ಅಂದ್ರೆ ಏನ್ರಿ? ಭಗವಂತನಿಂದ ಬಂದಂತ ನೇರ ವಾಕ್ಯಗಳೇ ಶ್ರುತಿಗಳು. ಸ್ಮೃತಿ ಅಂದರೇನು? ಆ ಶ್ರುತಿ ಅರ್ಥಗಳನ್ನ ಸ್ಮರಿಸಿಕೊಂಡು ಸವಾಕ್ಯದಲ್ಲಿ ಆ ಗ್ರಂಥಗಳನ್ನ ರಚನೆ ಮಾಡಿರ್ತಕ್ಕಂಥದ್ದೇ ಸ್ಮೃತಿ. ಅವು ನಿಜ ಜೀವಗಳ ಸ್ವರೂಪವನ್ನೇ ಬೋಧಿಸ್ತಕ್ಕಂಥ ಆ ಸ್ಮೃತಿಗಳು. ಈ ಎಲ್ಲವೂ ಆಚಾರ್ಯವಾನ್ ಪುರುಷ ವೇದ ಎನ್ನುವ ಹಾಗೆ ಆ ಗುರುವಿನ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಉಪದೇಶವಾದಾಗ ಮಾತ್ರ ನಿನಗ ನಿರ್ಗುಣ ಅಷ್ಟಾಂಗ ಯೋಗವನ್ನ ಅಲ್ಲಿ ಪ್ರತಿಪಾದನೆ ಮಾಡಿದ್ರು 4ನೇ ಸಂಧಿಯಲ್ಲಿ. ಇನ್ನ 5ನೇ ಸಂಧಿಯಲ್ಲಿ ನಿರ್ಗುಣ ಅಷ್ಟಾಂಗ ಯೋಗವನ್ನು ಇದು ತಿಳಿಲಾರ್ದಕ್ಕಾಗಿ ಸಗುಣ ಅಷ್ಟಾಂಗ ಯೋಗವನ್ನ ಇಲ್ಲಿ ನಿರೂಪಣೆ ಮಾಡಿದ್ರು 5ನೇ ಸಂಧಿಯಲ್ಲಿ. ಹಂಗ 24 ಸೂತ್ರ ಪ್ರಾಯವನ್ನು ಹೊತ್ತುಕೊಂಡು 190 ಪದಗಳ ಮುಖಾಂತರ ಸವಿಸ್ತಾರವಾಗಿ ಸಗುಣ ಅಷ್ಟಾಂಗ ಯೋಗವನ್ನು ಪರಮ ಪೂಜ್ಯರು ಈ ಗ್ರಂಥ ಆಧಾರವಾಗಿ ಇಟ್ಟುಕೊಂಡು ನಿರೂಪಣೆ ಮಾಡಿದರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಒಳಗೊಂಡಂತ ಈ ಸಗುಣ ಅಷ್ಟಾಂಗ ಯೋಗಗಳನ್ನ ಪ್ರತಿಯೊಂದನ್ನು ಜಪತಪಾದಿಗಳಿರ್ಬೋದು, ಅಲ್ಲಿ ಯಮದಲ್ಲಿ ಸದ್ಗುಣಗಳ ನಿವೃತ್ತಿ, ನಿಯಮದಲ್ಲಿ ಸದ್ಗುಣಗಳ ಈ ದುರ್ಗುಣಗಳ ನಿವೃತ್ತಿ, ನಿಯಮದಲ್ಲಿ ಸದ್ಗುಣಗಳ ಪ್ರಾಪ್ತಿ, ಆಸನದಲ್ಲಿ ದೃಢವಾಗಿ ಸದೃಢ ಶರೀರವನ್ನು ತಯಾರು ಮಾಡ್ಕೊಳ್ಳೋದು, ಪ್ರಾಣಾಯಾಮದಲ್ಲಿ ಆ ಉಸಿರಾಟನ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು, ಮತ್ತು ಪ್ರತ್ಯಾಹಾರದಲ್ಲಿ ಸದ್ವಿಚಾರಗಳಿಂದ ಕೂಡಿರ್ತಕ್ಕಂಥ ಮನಸ್ಸನ್ನು ಸದ್ವಿಚಾರಗಳಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಮತ್ತು ಧಾರಣದಲ್ಲಿ ಸುಸ್ಥಿರವಾಗಿ ಆ ಮನಸ್ಸನ್ನ ನಿರ್ವಿಷಯದಲ್ಲೇ ಇರತಕ್ಕಂಥದ್ದು, ಆ ಧ್ಯಾನದಲ್ಲಿ ಸದಾ ಭಗವಂತನ ನಾಮಸ್ಮರಣೆ ಮಾಡಿ ಹರಿದಾಡುವ ಮನಸ್ಸನ್ನು ನಿಲ್ಲಿಸ್ತಕ್ಕಂಥದ್ದು, ಸಮಾಧಿಯಲ್ಲಿ ಸರ್ವ ಅನಾತ್ಮಕ ಕಾರ್ಯಗಳನ್ನ ವಿರೋಧಿಸಿ ಕೇವಲ ಆ ಚಿತ್ತದಲ್ಲಿ ಆತ್ಮಾಕಾರ ವೃತ್ತಿಯಲ್ಲಿ ಇರತಕ್ಕಂಥದ್ದು, ಚಿತ್ತ ಏಕಾಗ್ರತೆ, ಇವೆಲ್ಲ ಸಗುಣ ಅಷ್ಟಾಂಗಗಳಿ. ದೇಶ, ಕಾಲ, ಭಿಕ್ಷಾಟನೆ ಇವೆಲ್ಲವನ್ನು ನಾವು ತಿಳಿದುಕೊಂಡು ಬಂದೀವಿ. ಅದರ ಅರ್ಥವಾಗಿ ಮುಂದೆ ಇನ್ನು 6ನೇ ಸಂಧಿಯಲ್ಲಿ ಆಸ್ತಿಕರಲ್ಲಿ ನೀನು ಗುರು ಶಿಷ್ಯ ಪರಂಪರೆಯನ್ನು ಮುಂದುವರಿಸೋತ ಅಲ್ಲಿ ಮೊದಲು ಹೇಳ್ಯಾರ ನೋಡ್ರಿ, ಪಂಚೀಕರಣ ಗ್ರಂಥ ಹೇಳಾಗ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭಾವಿ, ಆರುಢ ಇವೆಲ್ಲರಿಗೆ ಕರ್ಮಿಗೆ 100 ಜನ್ಮ, ಮುಮುಕ್ಷಿಗೆ 100 ಜನ್ಮ, ಮುಮುಕ್ಷಿಗೆ 3 ಜನ್ಮ, ಅಭ್ಯಾಸಿಗೆ 2 ಜನ್ಮ, ಅನುಭಾವಿಗೆ 1 ಜನ್ಮ, ಆರುಢನಿಗೆ ಇದೇ ಜನ್ಮದಲ್ಲಿ ನೀನು ಮೋಕ್ಷ ಹೊಂದುತ್ತಿ ಎಂಬತಕ್ಕಂಥದ್ದು. ಅದರ ಸೂತ್ರ ಪ್ರಾಯವಾಗಿ ಇಟ್ಟುಕೊಂಡು, ಯಾಕಂತಂದ್ರ ಇಲ್ಲಿ ಗುರುವಿನ ಸೇವೆಯನ್ನು ಮಾಡೋದು ಬಹಳ ಸವಿಸ್ತಾರವಾಗಿ ಪರಮ ಪೂಜ್ಯರು ತಿಳಿಸಿಕೊಟ್ಟಾರ. ಯಾವುದನ್ನು ತಿಳಿದರೆ ಆ ಬ್ರಹ್ಮ ಸ್ವರೂಪವನ್ನು ತಿಳಿಯುತ್ತಿದೆಯೋ ಅದೇ ಈ ಗ್ರಂಥವು ಒಳಗೊಂಡಿರ್ತಕ್ಕಂಥದ್ದು. ಈ 6ನೇ ಸಂಧಿಯಲ್ಲಿ ನಿನ್ನ ಸಾಧನೆಯನ್ನ ಗೈಯುವುದು ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ರ ಪರಮ ಪೂಜ್ಯರು. ಇಲ್ಲಿ ಪುರುಷಾರ್ಥಕ್ಕೆ ಮೂಲ ಕಾರಣ ಯಾರು? ಗುರುವಾಕ್ಯವೇ. ಅದಕ್ಕಾಗಿ ಮೋಕ್ಷ ಅಪೇಕ್ಷೆ ಉಳ್ಳಂತಹ ಪುರುಷರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಮಾತ್ರ, ಅಂತಪ್ಪ ಗುರುವಿಗೆ ಆಶ್ರಯಿತನಾದಾಗ ಮಾತ್ರ ನೀನು ಏನಾಗ್ತಿ, ನೀನು ಜೀವನ ಮುಕ್ತಿಯತೆಯನ್ನು ಪಡಿತಿ ಎಂಬತಕ್ಕಂತ ಇದರ ಮೂಲ ಉದ್ದೇಶವಾಗಿರತಕ್ಕಂಥದ್ದು. ಹಾಗಾಗಿ ಅಕ್ಕ ಹೇಳ್ತಾಳ ಸತ್ಯಕ್ಕ, ಜ್ಞಾನ ಮೂಲ ಗುರು ಸೇವೆ ಎಂಬೆನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು ಅಜಗಣ್ಣನ ತಂದೆ ಎನ್ನುವ ಹಾಗೆ ಇಲ್ಲಿ ಗುರುವಿನ ಸಾಧನೆ ಮಾಡುವುದು ಬಹಳ ಮುಖ್ಯದ. ಯಾಕಂತಂದ್ರ ಗುರುನು ಶರೀರೂಪವಾಗಿ ನಮ್ಮಂಗೆ ದೇಹ ರೂಪವಾಗಿ ಇದ್ದಿದ್ದರು ನಮಗಿಂತ ವಿಲಕ್ಷಣವಾಗಿರ್ತಕ್ಕಂಥವ್ರು, ಪರಮ ಪುರುಷಾರ್ಥವನ್ನು ಹೊಂದಿರತಕ್ಕಂಥವ್ರು, ಸರ್ವವನ್ನು ತಿಳಿದಿರ್ತಕ್ಕಂಥ ಅಂತಪ್ಪ ಗುರುವಿಗೆ ನಾವು ಶರಣಾದರೆ ಅಂತಪ್ಪ ಗುರುವಿನ ಸೇವೆಯನ್ನ ನಾವು ಚತುಷ್ಟ ಸಾಧನೆಗಳ ಮುಖಾಂತರ ನಾವು ಮಾಡಿದ್ದೇ ಆದ್ರೆ ನನಗ ಮೋಕ್ಷ ಸಂಪಾದನೆ ಆಗ್ತದೆ ಎಂಬತಕ್ಕಂಥದ್ದು. ಆ ಗುರುವಿನ ಗುಣಗಳನ್ನ ಇಲ್ಲಿ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟಾರ. ಆ ಗುರು ಹೆಂಗಿರ್ತಾನ? ಸಕಲ ವಿದ್ಯಾ ಮೂರ್ತಿ ಇರ್ತಾನ, ಸಕಲ ವಿದ್ಯಾ ಸಂಪನ್ನನಾಗಿರ್ತಾನ, ಸಕಲ ಐಶ್ವರ್ಯಗಳನ್ನು ಒಳಗೊಂಡಿರ್ತಕ್ಕಂಥ. ಅಪ್ಪರು ಹೇಳಿದ್ರು ನೋಡ್ರಿ, ಒಂದೊಂದು ದೇವತೆಗಳು ಒಂದೊಂದನ್ನ ಕರುಣಿಸ್ತಾರ, ಆದ್ರೆ ಎಲ್ಲವನ್ನು
ಒಳಗೊಂಡಿರ್ತಕ್ಕಂತ ಗುರು ಬಹಳ ಶ್ರೇಷ್ಠ. ಅವನೇ ಪರಬ್ರಹ್ಮ, ಅವನೇ ಬ್ರಹ್ಮ ಎಂಬತಕ್ಕಂಥದ್ದನ್ನ ತಿಳಿದುಕೊಂಡಾಗ ಮಾತ್ರ ನಿನ್ನ ದೋಷ ದರ್ಶನವಾಗುತ್ತದೆ ವಿನಃ ಇಲ್ಲಿಕಂದ್ರೆ ದೋಷ ದರ್ಶನ ನಿನಗ ಆಗುವುದಿಲ್ಲ. ಯಾಕಂತಂದ್ರ ಆ ಗುರು ನಮಗೆ ಹೆಂಗ ಬೋಧನೆ ಮಾಡ್ತಾನಂದ್ರ, ಈಗ ನನ್ನನ್ನು ನಾನು ತಿಳ್ಕೋಬೇಕಾದ್ರೆ ಮತ್ತೊಂದು ಪ್ರಮಾಣವಿಲ್ಲದೆ ನಾನೇ ಸ್ವಯಂ ಪ್ರಕಾಶನಿದ್ದೇನೆ ಎಂಬತಕ್ಕಂತ ನನ್ನ ಅನುಭವದಿಂದ ನಾನು ತಿಳಿದುಕೊಂಡಾಗ ಮಾತ್ರ ಅದು ಅಪೂರ್ವತ ಆಗ್ತದ. ಇನ್ನ ಅರ್ಥವಾದದಾಗ ನೋಡ್ಕೋತೀವಿ ನೋಡ್ರಿ, ನಾನೇ ಸರ್ವಕ್ಕೆ ಅಧಿಷ್ಠಾನ ಅದೀನಿ ಅಂತ ತಿಳಿದುಕೊಂಡಾಗಿದ್ದರಿಂದ ನಮಗ್ ತೋರ್ತಕ್ಕಂತ ಇವು ಸರ್ವನಾಮ ರೂಪಾತ್ಮಕಗಳಿಂದ ಕೂಡಿದ ಪ್ರಪಂಚ ಜ್ಞಾನ ಆಗ್ತದ. ಇದು ನಿತ್ಯ ಅದ ಅಂತೇಳಿ ಹೇಗೆವೋ ಹಾಗೆ ಇವೆಲ್ಲವನ್ನು ಗುರು ಅಲಂಕರಿಸಿಕೊಂಡಿರ್ತಾನ. ಇವೆಲ್ಲವನ್ನು ಗುರು ನಮಗ ಸಾದರ ಪಡಿಸ್ತಾನ. ಎಂತ ಗುರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಅಂತ ಶ್ರೋತ್ರಿಯ ಬ್ರಹ್ಮ ದೋಷ ದರ್ಶನವಾಗ್ತದ ವಿನಃ ಆಗುದಿಲ್ಲ. ಯಾಕಂತಂದ್ರ ಅಂತಪ್ಪ ಗುರುವಿನ ಬಳಿ 26 ಗುಣಗಳಂತ ದೈವಿ ಸಂಪತ್ತು ಗುಣಗಳು. ಮೊನ್ನೆ ಭಗವದ್ಗೀತೆ ಒಳಗೆ ಹೇಳೋದೊಳಗ ಅವಾಗ ಅಸುರಿ ಮತ್ತು ದೈವಿ ಸಂಪತ್ತು ಗುಣಗಳ ಯೋಗದೊಳಗ ಬಂದಿತ್ತು ನೋಡ್ರಿ. ಇವು ದಂಭ, ದರ್ಪ, ಕ್ರೋಧ, ಅಭಿಮಾನ, ಅಜ್ಞಾನ ಮತ್ತು ನಿಷ್ಠುರತೆ ಇವೆಲ್ಲ ಅಸುರಿ ಗುಣಗಳು. ದೈವಿ ಸಂಪತ್ತು ಗುಣಗಳು 26 ಗುಣಗಳು. ನಿರ್ಭಯತೆ, ಅಂತಃಕರಣ ಶುದ್ಧಿ, ಜ್ಞಾನ, ಯೋಗ, ನಿಷ್ಠೆ, ಮತ್ತ ದಾನ, ಮತ್ತ ಯಜ್ಞ, ತಪಸ್ಸು, ಶಾಂತಿ, ಅಕ್ರೋಧ, ಮತ್ತ ಇವೆಲ್ಲ ಚಾಡಿ ಹೇಳದಿರುವುದು, ಒಬ್ಬರ ಬಗ್ಗೆ ಅಸಹ್ಯ ಪಡೆದಿರುವುದು, ಧೈರ್ಯ, ಇವೆಲ್ಲವೂ ಒಳಗೊಂಡಂತ 26 ಗುಣಗಳನ್ನು ಒಳಗೊಂಡಿರ್ತಕ್ಕಂತ ದೈವಿ ಸಂಪತ್ತು ಗುಣಗಳು ಇರತಕ್ಕಂತ ಗುರುವಿಗೆ ನಾವು ಆಶ್ರಯಿತನಾದಾಗ ಅವಾಗ ನಿನಗೆ ಅಂತ ಇವೆಲ್ಲ ಗುಣಗಳ ಸಮುದ್ರವನ್ನೇ, ಇವೆಲ್ಲ ಗುಣಗಳನ್ನು ಹೊಂದಿರತಕ್ಕಂತ ಯಾಜ್ಞವಲ್ಕ ಗುರುಗಳನ್ನ ಇಲ್ಲಿ ಬಹಳ ಸಂಬೋಧನೆ ಮಾಡಿ ತಿಳಿಸಿಕೊಟ್ಟಾರ. ಅದರ ಪೂರ್ವಕವಾಗಿ ಆ ತಾಯಿಯನ್ನು ಇಲ್ಲಿ ಹೊಗಳ್ಯಾರ. ಹೆಂಗತ್ತಂದ್ರ ಎಂತ ತಾಯಿ ಪರಿಶುದ್ಧಳಾಗಿರ್ತಕ್ಕಂಥಳು, ಜ್ಞಾನಕ್ಕೆ ಇರಬೇಕಾದಂತ ಅರ್ಹತೆಗಳನ್ನ, ಚತುಷ್ಟ ಸಾಧನೆಗಳನ್ನ ಹೊಂದಿರತಕ್ಕಂಥವಳು, ಆ ಕ್ರಿಯಾ ಸಾಧನೆಗಳನ್ನ ಪೂರೈಸಿಕೊಂಡಿರ್ತಕ್ಕಂಥವಳು. ಯಾಕಂತಂದ್ರ ಒಂದೇ ಸಂಧಿ ಪ್ರಾರಂಭವಾಗುವುದೇ ಯಾಜ್ಞವಲ್ಕ ಮುನಿಗಳು ಹೆಂಗ್ ಪ್ರಾರಂಭ ಮಾಡ್ಯಾರ ನೋಡ್ರಿ. ಮತಿ ಉಂಟೆ ಜಡರಿಗೆ ಅದ್ವೈತವನ್ನ ಅರಿಯಲಿಕ್ಕೆ, ಸತಿ ನೀನೆ ಸುಕೃತಿ ಪೇಳುವೆನು ಕೇಳು, ಇದು ಎಲ್ಲರಿಗೆ ಸಾಧ್ಯ ಆತದನು, ಇದು ಸಾಧ್ಯ ಆಗುವುದಿಲ್ಲ. ಯಾಕಂತಂದ್ರೆ ಎಲ್ಲರೂ ಆಸೆ ಆಕಾಂಕ್ಷೆಗಳಿಗೆ ಅಪೇಕ್ಷೆ ಬಿಟ್ಟು ಅದೇ ಸತ್ಯವಂತೂ ಹೋಗಂತ ಇರ್ತಕ್ಕಂತ ಜನರ ಮಧ್ಯದಲ್ಲಿ ನೀನು ಇಂತ ಅದ್ವೈತವನ್ನು ಕೇಳಲಕ್ಕ ಬಂದಿಯಲ್ಲ, ನೀನು ಪರಮ ಪಾವಳನು, ಪರಮ ಪುಣ್ಯಳು ಎಂಬತಕ್ಕಂಥದ್ದನ್ನೇ ಆ ತಾಯಿಗೆ ಉಪದೇಶ ಮಾಡುವಾಗ ಸಂಬೋಧನೆ ಮಾಡ್ಯಾರ. ಹಾಗೆ ನಮ್ಮ ಗುರುಗಳನ್ನು ನಾವು ತಿಳಿದುಕೊಳ್ಳಲು ನೀವೇನು ಪ್ರಯತ್ನ ಮಾಡ್ತಿರಲ್ಲ, ಇದು ಬಹಳ ದೊಡ್ಡದಾದ ಕೆಲಸ. ಇಂಥ ಸತ್ಸಂಗಕ್ಕೆ ನೀವು ಬಂದಿರಂದ್ರೆ ನೀವು ಪುಣ್ಯವಂತರು, ಸೂರರು, ಧೀರರು. ಹಾಗೆ ಇಲ್ಲಿ ಆ ತಾಯಿಯನ್ನ ಸಂಬೋಧನೆ ಮಾಡ್ಯಾರ. ಹಾಗಾಗಿ ಇವೆಲ್ಲವೂ ನಮಗ ದಾರಿಯಾಗಿ ಇದೆಲ್ಲ ಇಂಥ ಜನ್ಮದಲ್ಲಿ ನಮಗ ಸಿಕ್ಕದಂದ್ರ ನಾವೆಲ್ಲ ಪರಮ ಪಾವನ ಪುಣ್ಯರೇ. ಯಾಕಂತಂದ್ರ ಅಪ್ಪವ್ರು ಹೇಳಿದ್ರು ನೋಡ್ರಿ, ಅಪ್ಪವ್ರು ಹಿಂದಿನ ಜನ್ಮದ ಸುಕೃತ ಪುಣ್ಯದ ಫಲವು ಮತ್ತು ಏನೋ ಗೊತ್ತಿಲ್ಲ, ಒಟ್ಟಾರೆ ನಾವೆಲ್ಲರೂ ಕೂಡಿಕೊಂಡು ಆ ಜ್ಞಾನವೆಂಬ ಸತ್ಸಂಗದ ನಾವಿನಲ್ಲಿ ಕುಳಿತುಕೊಂಡು ಅಪ್ಪವರು ಅದನ್ನು ವಿರುದ್ಧವಾಗಿ ಹುಟ್ಟಾಕಿ ನಮ್ಮನ್ನು ದಡ ಸೇರಿಸ್ತಾರೆ ಎಂಬತಕ್ಕಂಥದ್ದು ಸಕಾರಾತ್ಮಕ ಭಾವನೆಯನ್ನು ಹೊಂದಿ ನಾವೆಲ್ಲರೂ ಪರಮ ಪಾವನರಾಗಿ ಜೀವನ್ಮುಕ್ತಿಯನ್ನು ಪಡೆಯೋಣ ಎಂಬತಕ್ಕಂತ ಒಂದೆರಡು ನುಡಿ ನಮನಗಳನ್ನ ಪರಮ ಪೂಜ್ಯರ ಶ್ರೀಪಾದಕ್ಕೆ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿಗಳಪ್ಪ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.